ಅಜಯ್ ಮಾತ್ರ ನೀನು ಭಾಳ ಜೋರಿದ್ದೀಯ. ಬೊಬ್ಳು ಬಂದ್ಮೇಲೆ ನನ್ನ ಆಸೆ ಮಾಡದೆ ಬಿಟ್ಟೀಯ. ಯಾವುದೊಂದು ಕಾರು ನೀನು ನನ್ನೇ ಕರಿತಿದ್ದೆ ಪುಳ್ಳು ಪುಳ್ಳು ಅಂತ. ಎಂತ ತಿಂಡಿ ಆದರೂ ನನಗೆ ಪೋಸ್ಟ್ ಕೊಡ್ತಿದ್ದೆ. ಈಗ ಬೊಬ್ಳಿಗೆ ಕೊಡ್ತಿದ್ದೀಯ. ನಾನು ನೋಡ್ತಿದ್ದೀನಿ, ಆ ಸುಮ್ಮನೆ ನಮ್ಮ ಅಜ್ಜಿ ಮನೆಗೆ ಹೋಗಬೇಕಿತ್ತು. ನನ್ನಜ್ಜಿ ಅಂತ ಇಲ್ಲಿ ಇದ್ದಿದ್ದೆ ತಪ್ಪಾತು. ಕೈಯಟ್ಲ ಪುಳ್ಳ, ನಾನು ಮೊನ್ನೆಯಿಂದ ಅಲೆ ಇಟ್ಟಿದ್ದೀನಿ, ಇದನ್ನೇ ಹೇಳ್ತಿದ್ದೀಯ. ಎಂತದ ನೀನು ಆಸೆ ಮಾಡೋಕ್ಕೆ ಅಂತ ಕಮ್ಮಿ ಮಾಡಿನ? ಸಣ್ಣ ಮಾವ ಅಬ್ಬರಕ್ಕೊಂದ್ಸತಿ ಬರೋದ, ಹಾಗಾಗಿ ಈಗ ನಿಂಗೆ ಕೊಡದೆ ಅವನಿಗೆ ಕೊಟ್ಟಿನಿ ಅಂತ ಯಾವ ಬಾಯಲ್ಲಿ ಹೇಳ್ತಿ ಪುಳ್ಳ? ಅದ ಎಂದಿಗೂ ನಾ ಹಂಗೆ ಮಾಡಲ್ಲ. ಎಂತ ಕೊಡೋದಾರೆ ನಿಂಗೆ ಪುಸ್ಟ್ ಕೊಡೋದ. ಚಿಂಗಾಣಿಗೆ ಏನು ಪುಸ್ಟ್ ಕೊಡ್ತಿದ್ನ? ಅವೇನಾರು ಹೇಳ್ಬೇಕು ಪಾಪ, ಹೇಳಿದ್ರೆ ಅವು ಸುಮ್ಮನೆ ನೀನು. ಅಲ್ಲ ನಿನ್ನ ಅಜ್ಜಿ ಅಂತ ಧ್ಯಾನ ಮಾಡ್ತಾ ಕೂತಾರಲ್ಲ, ಎಲ್ಲಿ ಏನು ಕುಂಬೈಲ್ ಮಾಡಕ್ಕಂತ ನೋಡ್ತಾ ಇದ್ದಾರೆ. ಹಠದಿಂದ ನೋಡ್ತಿದ್ದೀನಿ. ಇಷ್ಟೊತ್ತಿಗೆ ಏನಾರು ಮಧ್ಯೆ ಬಾಯ್ ಹಾಕ್ಬೇಕಿತ್ತು. ಎಂಥದ್ದು ಮಾತಾಡಲ್ಲಪ್ಪ, ಒಂದು ಜಾಗ ಜ್ಞಾನ ಮಾಡ್ತಾ ಕೂತಾರೆ. ಏನು ದುಡ್ಡು ಬಂದದೆ ನನ್ನ ನಂಜದು, ಅದನ್ನ ಎಲ್ಲಿ ಇಟ್ಕೊಳ್ಳೋಣ ಅಂತನ ಎಂತ ಜ್ಞಾನ ಮಾಡ್ತಾ ಇದ್ದಾರೆ. ಅದ ಎಂತ ಜ್ಞಾನ ಮಾಡ್ತಿದ್ದೀರಿ? ಅಯ್ಯೋ ಬಹುತ್ರಾಯ, ನನಗೆ ಕಿವಿ ಹೊಟ್ಟೆ ಬತ್ತು. ಕೂಗಕ್ಕೇನಾಗದ ನಿನ್ನ ಗಂಟ್ಲು ಕಟ್ಟೋಗೋಕ್ಕೆ? ಸುಮ್ಮನೆ ಕೂತ್ರೆ ಕಷ್ಟ, ಮಾತಾಡಿದ್ರೆ ಕಷ್ಟ ನಿಮಗೆ. ಅಲ್ಲ, ಮಾತಾಡಿದ್ರೆ ಮತ್ತು ಆ ಹುಡುಗೇನಾರು ಹೇಳಿದ್ರೆ ಒಳ್ಳೆ ಕದೆ ಅಂತೇಳಿ ಸುಮ್ಮನೆ ಕೂತೀನಿ. ಎಂತ ಜ್ಞಾನ ಮಾಡ್ತಿದ್ದೀರಿ ಕೇಳಿದೆ, ಎಂತ ಜ್ಞಾನ ಮಾಡೋಕ್ಕೆ ಅಂತ ಅದೇ? ಅಯ್ಯೋ ದೇವ್ರೆ, ನೀ ಹೇಳಿದೆ ಅಂಥೇಳಿ ನಾನು ಕೇಳಕ್ಕೆ ಹೋಗಿ ಸುಮ್ಮನೆ ಬಯಸ್ಬೇಕಾಗ್ತದೆ. ಪುಲ್ಲಣ್ಣ ನೀರೇನು ತಂದು ಕೊಡ್ತೀಯಾ? ಎಂತ ಬಾಲೆ? ನೇರ್ಲಣ್ಣ ಒಂದೇ ತಂದು ಕೊಟ್ಟಿನಲ್ಲ, ಆ ನಮೂನೆ ತಿಂದು ಸಾಕಾಗ್ಲಣ್ಣ. ತಾಡಿ ಇಂದು ಬೇಡ, ಯಾಕೋ ಗುಡುಕ್ತಾ ಇದೆ ಮಾರಯ್ಯ. ಕೊತ್ತಿ ಹಿಡ್ಕೊಂಡು ಯಾರು ಹೇಳೋಕ್ಕೆ ಹೆದರಿಕತ್ತದೆ. ಮಾ ಕೆಟ್ಟ ಗುಡುಗು ಸೀಟ್ಲು ಟಿ ವಿಲೆಲ್ಲ ತೋರ್ಸೋದು ನೋಡಿದ್ರು ಸಾಕು. ನಾಳೆಗೆ ತಂದು ಕೊಡ್ತೀನಿ ಆತ. ನಾಳೆ ಬೆಳಗ್ಗೆ ಧ್ಯಾನ ಮಾಡು. ಬೆಳಗ್ಗೆ ಎದ್ದು ಒಂದು ಆಟಕ್ಕೆ ಹೋಗ್ತೀನಲ್ಲ, ಅವಾಗ ಧ್ಯಾನ ಮಾಡಿ ತಂದು ಕೊಡ್ತೀನಿ ಆತನ. ಸುಮ್ಮನೆ ಅಜ್ಜಿಗೆ ಹೋತೀರಾ ಇಲ್ಲ? ಒಂದೊಂದು ಸತಿ ಒಂದೊಂದು ಥರ ಯಾಸ ಮಾಡ್ತಿರ್ತೀರಿ ಮಾರ. ನಿಮ್ಮ ಅಮ್ಮನ ಕರಿತೀನಿ ಈಗ ಗ್ಯಾರಂಟಿ. ಕಾಫಿ ಕುಡ್ದು ಎಷ್ಟೊತ್ತಾತ್ರಿ? ಅವರೆಲ್ಲ ಕಾಫಿ ಕುಡ್ಕೊಂಡು ಹೆರ್ಗೆ ಹೋಗಿ ಮಾತಾಡ್ತಾ ಕೂತಾರೆ. ನೀವು ನೋಡಿದ್ರೆ ಅಲ್ಲಿ ನೋಡಿ ನಿಮ್ಮ ಅಪ್ಪ ಅಮ್ಮನ ನೋಡಿ ಕಲಿಬೇಕು ನೀವು. ಹೆಂಗೆ ಮೊಮ್ಮಕ್ಳನ್ನ ಕೂರಿಸ್ಕೊಂಡು ಮಾತಾಡ್ತಾ ಕೂತಾರೆ ನೋಡಿ. ಅದಕ್ಕೆ ಮತ್ತು ನಾನು ಇಲ್ಲಿ ನಿನ್ನ ಹತ್ರ ಮಾತಾಡೋಣ ಅಂತ ಕೂತೀನಿ, ಬೇಡ ಅಂತ ಕಳಿಸ್ತೀಯಲ್ಲ. ಮಕ್ಕಳಲ್ಲದರೆ ಅಪ್ಪ ಅಮ್ಮ ಮಾತಾಡ್ತಾ ಕೂತಾರೆ, ನಾನು ನೀನು ಇಲ್ಲಿ ಮಾತಾಡ್ತಾ ಕೂತ್ರು ಸರಿಯಪ್ಪ. ಹ್ಞೂ ಆಗಲಿ ಬಿಡಿ, ಆಗಲಿ ಮಾತಾಡೋಣ. ಅದಕ್ಕೇನಂತೆ? ಅಲ್ಲ, ನಾಳೆ ಕೊಪ್ಪಕ್ಕೆ ಬರ್ತೀರಾ ನನ್ನ ಜೊತೆ? ಎಂತಕ್ಕೆ ನೀ ಹೋಗೋದಾದ್ಮೇಲೆ ಮತ್ತು ನಾನೊಂದು ಎಂತಕ್ಕೆ? ಅಮ್ಮ ಹೇಳಿದ್ದಲ್ಲ, ಯಾರೋ ಒಬ್ಬರು ಹೋದ್ರು ಸಾಕು ಅಂತ. ಆಗಲಿ ಮರ, ಅಷ್ಟಷ್ಟು ರೇಟಿನ ಸೀರೆ ಎಲ್ಲ ತಗೊಂಡಷ್ಟೊತ್ತಿಗೆ ನಾವು ಒಬ್ಬಳೇ ಹೋಗೋಕ್ಕಾಗ್ತದ? ನೀವು ಒಂಚೂರು ಜೊತೆಗಿದ್ದು ನನಗೆ ಯಾರು ಚಂದ ಕಾಣ್ತದೆ ಅಂತ ನೀವು ಹೇಳ್ಬೋದಪ್ಪ. ಬರ್ತೀರಾ ನಾಳೆ? ಛೋ, ಬುತ್ತ ಒಲೆ ಕಟ್ಟು ಎಷ್ಟು ಬೇಗ ಬಿಸಿ ಆಗೋದು ಮರತೆ. ಒಂದೂರು ಕೂರಕ್ಕಾಗಲ್ಲ. ಅವನಿಗೆ ಬಂದೇನು ಎಲ್ಲಿಗೋ ಹೋಗ್ಬೇಕು ಬತ್ತೀನಿ ಈಗ ಅಂತ ಹೇಳ್ತಿದ್ದ. ಅವನಿಲ್ಲಿಗೆ ಅಂತ ಒಂಚೂರು ತಿಂಡಿ ಇದ್ರು ಕೊಡು, ನಾ ಹೋಗ್ತೀನಿ ಮರತೆ. ಹಾ ಈಗಷ್ಟೇ ಹೇಳ್ತಿದ್ರೆ ಅಲ್ಲೆಲ್ಲ ಮಾತಾಡ್ತಾ ಕೂತಾರೆ, ನಾನು ನೀನು ಇಲ್ಲಿ ಮಾತಾಡ್ತಾ ಕೂರೋಣ ಅಂತ. ಗಂಡಸ್ರ ಬುದ್ಧಿ ನೋಡಿ ಹೆಂಗದೆ. ನಿಮಗೆ ಬೇಕಾದಂಗೆ ನಾವು ಮಾತಾಡ್ತಾ ಕೂರ್ಬೇಕು. ನಮಗೆಂತ ಬೇಕು ಅಂತ ಕೇಳಿದ ಕೂಡಲೇ ನಿಮಗೆ ಮಾತಾಡೋ ಮೂಡೇ ಇರಲ್ಲ. ಹೌದ್ರಿ ಸಾಕು. ನೀವು ಈಗ ಮಾತಾಡೋದು ಬಿಟ್ಟು ಹೋದ್ರಿ ಅಂತ ನಾಳೆ ನೀವು ಕಪ್ಪಕ್ಕೆ ಬರೋದು ಬಿಡೋಕ್ಕೆ ಆಗಲ್ಲ. ನಾನು ಬರಲೇಬೇಕು. ಹೇಳಿ ನಿಮ್ಮ ಹತ್ರ ಎಷ್ಟು ದಿವಸ ಆಯ್ತು ಒಂದು ಸೀರೆ ಬಟ್ಟೆ ಅಂತ ಕೊಡಿಸ್ದೆ. ನಿಮಗೆ ಕೊಡ್ಸೋಕ್ಕಾದರೆ ಕೊಡಿಸಿ, ಇಲ್ಲಿದ್ರೆ ನಾನೇ ಕೊಡಿಸ್ತೀನಿ ರೀ ನಿಮಗೆ ಬಟ್ಟೆ. ಅದೇ ಹದ್ದೆ ಬಟ್ಟೆ ಹಾಕಿನಿರ್ಬೇಡಿ. ಏನು ಮುಂದೆ ರೀತಿ ಓಡಾಡ್ಬೇಕು. ಮತ್ತು ಅನಿಲಿನ ಮದುವೆಯಲ್ಲಿ ಮನೆ ಮದುವೆಗಿಂತ ಹೆಚ್ಚಾದಂಗೆ ಅದೇ. ನಂಗೆ ನೀವು ಕೊಡಿಸಿ, ನಿಮಗೆ ನಾ ಕೊಡಿಸ್ತೀನಿ. ನಾಳೆ ಮಾತ್ರ ಕೊಪ್ಪಕ್ಕೆ ಹೋಗಲೇಬೇಕು. ಅಮ್ಮ ಹೇಳ್ಯಾರೆ ಇಬ್ಬರು ಹೋಗಿ ಅಂತ. ಬರದೇ ಇದ್ರು ನಾ ಬಿಟ್ಟರು ಅವ್ರು ಬಿಡಲ್ಲ. ನೋಡಿ ಬೇಕಾದ್ರೆ ನಾಳೆ. ಹಾಂ, ನಿಮ್ಮ ಅತ್ತೆ ಸೊಸೆ ಮಾತು ಕೊಟ್ಕೊಂಡ್ರೆ ನೀವೇ ಅತ್ತೆ ಸೊಸೆ ಹೋಗ್ರೆ ಹೋಗಿ ಸೀರೆ ಬಟ್ಟೆ ಬೇಕಾಗಿತ್ತು ತಗೋಬಲ್ಲಿ. ನನಗೇನು, ನಾನು ನಾಳೆಯಿಂದ ಅನಿಲನ ಪತ್ರಿಕೆ ಕೊಡೋಕೆ ಹೋಗೋ ದೂರದ್ದೆಲ್ಲ ನನಗೆ ಕೊಡೋಕೆ ವಯಸ್ಸೇನೆ. ಅವ್ರ ಹತ್ತಿರ ನೆಂಟ್ರಿಗೂ ನಾವು ಬತ್ತಾನಂತೆ. ಉಳಿದೆಲ್ಲ ನಾನು ಗುಂಡಪ್ಪಣ್ಣೆ ಹೋಗಿ ಕೊಡೋರು. ಸುಮ್ಮನಿರೋ ನೀನು. ಇನ್ನು ಸುಮಾರು ದಿವಸ ನೀನು ನನಗೆ ಅಂತ ಕೆಲಸ ಎಂತ ಹೇಳಂಗಿಲ್ಲ. ಹಾಗಾಗಿ ನಾನು ಈ ಸತಿ ಎಲ್ಲ ಕೆಲಸ ಮುಂಚಿತಾಗಿ ಮುಗಿಸ್ಕೊಂಡಿದ್ದು. ಮದುವೆ ಮನೆ ಓಡಾಟ ಅದೀಯಪ್ಪ. ಇವನು ಮದುವೆಗೆ ಓಡಾಡಿದೆ, ಇನ್ಯಾರು ಮದುವೆಗೆ ಓಡಾಡ್ಬೇಕು? ಓ ಹೌದೇ ಸೈ, ಬಂದಲ್ಲ ಮಧುಮಂಗ. ಏನ ಮತ್ತೆ ಏನು ಹುಡುಗಿ ಮಾತಾಡ್ಸ್ಕೊಂಡೆ ಈಚೆಗೆ ಬಂದ ಹೆಂಗೆ? ಆವಾಗಲೇ ಬರ್ತೀನಿ ಅಂತ ಹೇಳಿದ್ದೆ. ನಮ್ಮ ಪಾಪಣ್ಣೇನ ಆಗಲೇ ಹೇಳ್ತಿದ್ನಪ್ಪ, ಅನಿಲ್ ಬತ್ತೇನೆ ಎಲ್ಲಿಗೆ ಹೋಗ್ಬೇಕು ಅಂತ. ಹಾಂ, ನಂಗೆ ಗೊತ್ತಾಗಿ ಹೊತ್ತು. ಎಲ್ಲಿ ಕೂತ್ಕೊ ಮಾತಾಡಿದ್ರೆ? ಇವು ಭಾರತತ್ತೆ, ನಿಮ್ಮ ಗಂಡನ ಎಂತ ಮಾಡಿದ್ರಿ?
ಯಾಕಾರು ನನ್ನ ಮರ್ಯಾದೆ ಹಿಂಗೆ ತೆಗಿತಾರೇನೋ ಅಲ್ಲ. ಆದರೂ ಮಾತ್ರ ಮಾದಪ್ಪಚ್ಚಿಗೆ ಬೊಬ್ಲು ಮಾತಾಡಿದ್ದು ಎಷ್ಟು ಬೇಗ ಕೇಳ್ತದೆ ಅಲ್ಲ. ನಾವು ಯಾರು ಮಾತಾಡಿದ್ರೆ ಕೇಳಲ್ಲ. ಎಂತ ಹೇಳ್ದೆ? ಅಲ್ಲ, ಪಾರ್ವತತ್ತೆ ಬಿಟ್ಟು ಬೈಲ್ ಹೊಳ್ದಂಗೆ ಇಲ್ಲ. ನೀವು ಎಷ್ಟೊತ್ತಿಗೆ ನೋಡಿದ್ರು ಅವ್ರ ಜೊತೆನೇ ಕೂತಿರ್ತೀರಲ್ಲ ಅಂದೆ. ಹೋ, ಅವನಿಲ್ಲಿ ಬಂದೇ ಬಿಟ್ಟ. ಹೋತೀನಿ, ಅಂತಾರೊಂಚು ತಿಂಡಿ ಕೊಡು ಮದುಮಗಲ್ಲನೇ. ಏನ ನಾನು ತಿಳಿದಂಗೆ ಮಾಡ್ತೀನಿ, ಸುಮ್ಮನೆ ಹೋಗಿ ಮಾರ. ನೀವು ಹೇಳೋದು ನೋಡ್ರಿ, ನಾ ಎಂಥದನ್ನು ಕೊಡೋದೇ ಇಲ್ಲ ಅನ್ಬೇಕು. ಹೂನಾ? ಹಾಂ, ಏನೇ ಬತ್ತ ನನ್ನ ಮೇಲೊಂದು ಆಸೆ ಹುಟ್ಟುಬಿಟ್ಟದಪ್ಪ. ಎಲ್ಲಿ ಹೋದರೂ ಅಲ್ಲೇ ಬಂದು ನನ್ನ ಜೊತೆಗೆ ಕುತ್ಕೋತದೆ. ಹುಡುಗರು ಮಧ್ಯೆ ಬಂದು ಕೂರೋದು. ಆ ಒಂದು ಕೆಲಸ ಮಾಡಿ, ಹುಡುಗರನ್ನೆಲ್ಲ ನಮ್ಮನೆಗೆ ಕಳಿಸಿ. ಪಾಪಣ್ಣಣ್ಣ ಶಾರದಕ್ಕೂ ನಮ್ಮನೆಗೆ ಬರಲಿ. ನೀವಿಬ್ಬರೇ ಇರಿ, ಒಂದು 4 ದಿನ ಆಗಲ್ಲ. ಹಂಗೆ ಮಾಡಿದ್ರೆ ಮಾಡಬೇದ. ಪಾಪಕ್ಕನ ಹುಡುಗ ಎಲ್ಲಿ ಗೊತ್ತಾಗ್ತದ? ಅವ ಸಣ್ಣವ, ಅವ ನಿಮ್ಮ ಮನೆಗೆಲ್ಲ ಬಂದ್ರೆ ಎಣ್ಣಿದ್ರೆ ಕಡಿಕೆ. ಹುಡುಗ ನನ್ನ ಕೈಯಲ್ಲಿ ಬಿಸ್ಕಿಟ್ ಮತ್ತೆ ನೀನು ಸುಮ್ಮನೆ ಇರ್ತೀಯಲ್ಲ. ಅವರಿಗೂ ನಿಮ್ಗೂ ಸಮಾತದೆ, ಏನೋ ಹಲವಂಗ ಮಾಡ್ತಾರೆ. ಎಂತ ಅಂತ ಅನಿಲ್ ಹುಡುಗ? ಮತ್ತೆಂತ ಅಲ್ಲ, ಬೇಡ ಅಂದಂಗೂ ಹೋಗಿ ಕರ್ಕೊಬಂದ್ರು. ಎಲ್ಲಿ ಒಂಚೂರು ಸುಖವಾಗಿ ಇರಂಗೇನಿಲ್ಲ. ಈಗ ಹುಡುಗರನ್ನೆಲ್ಲ ಊರಿಗೆ ಕಳಿಸ್ಕೊಂಡು ಇರ್ಬೋದಿತ್ತು ಅಂತ ಇದ್ದಾರೆ. ಎಂತ ಮಾಡ್ತೀರಿ? ಈಗ ಸಿನಿಮಾಗೆ ತಗೊಂಡೋಗಿ ಬಿಟ್ಟು ಬರ್ತೀರಾ? ಹೇಳ ಒಬ್ಳು, ಹೇಳ ಮಗನೇ. ಅವನಿಗೆ ಇವತ್ತು ಮಗ್ಳು ತುರ್ಸಿದ್ದೆ. ಹೌದು, ಮಗ ಅಂತ ನೋಡಲ್ಲ, ಸಿಕ್ಕಿದ್ರೆ ಹಿಡ್ಕೊ ಜಪ್ತೀನಿ. ಈಗ ಬೇಡ ಪಾಪಕ್ಕೇನಂದತ್ತು. ಇಸ್ಕೋದು ಶುರು ಆಗೋ ತನಕ ಬಿಟ್ಕೋತೀನಿ ಅಂದಿನೇ. ಈಗ ನೋಡು ಮಧ್ಯೆ ತಗೊಂಡಾಗ ಬಿಟ್ರೆ ಬೇಡ. ಅವ ಬಿದ್ದರೆ ಏನಾಗಲ್ಲ. ಅನಿಲ, ನಿಂಗೂ ಅವರಿಗೂ ಜೋಡಿ ಸಮಾತದ ಮಾರಯ್ಯ. ಎಂತ ಹರಿತಿದ್ದೀಯಾ ಹಾಗೆ? ನೋಡು, ಹೇಳ್ತೀನಿ, ಇನ್ನೊಂದು 20 ದಿವಸ ಹೋಗಲಿ, ಆಮೇಲೆ ಹೇಳ್ತೀನಿ. ಬೇಡ ಅವನ್ನೆಲ್ಲಿ ಕರ್ಕೊಂಡು ಹೋಗೋದು ಬೇಡ. ಹೋಗೋದಾರ ನೀವು ಗಂಡ ಹೆಂಡತಿ ಮಕ್ಕಳೆಲ್ಲ ಎಲ್ಲಿಗಾರ ಹೋಗೋದಾರ ಹೋಗಿ, ನಾವು ಮನೆ ಬದಿ ನೋಡ್ಕೊಂಡಿರ್ತೀವಿ. ಆಡಿಸ್ತೀನಿ, ಬರ್ತೀನಿ ತಡಿ. ಎಲ್ಲ ಹಚ್ಚಾಕ್ ಕೊಟ್ಕೊಂಡ. ಇಲ್ಲ ಮರ, ನಾ ಹೊಳ್ತೀನಿ. ಪಾಪಣ್ಣಣ್ಣ ಬಲ್ಲಿ ಇಷ್ಟು ದಿವಸದಂಗೆ ಹೆದರಿಗಿದ್ರದ್ದೇನಿಲ್ಲ. ಪಾಪಣ್ಣಣ್ಣನ ಕಾರ್ಯಕ್ಕೆ ಪಾರತತ್ತೆ ಹೇಳಿನ. ಮತ್ತೆ ಇನ್ಮೇಲೆ ಅವ್ರು ನನ್ನ ಜೊತೆನೇ ಇರ್ತಾರೆ, ಮದುವೆ ಮನೆ ಮುಗಿಯೋ ತನಕನೂ. ಹೂನ ಮರ, ಹೋಗೋಣ ಹೇಳಿ. ನಾನು ಈಗ ಶಾರದನ ಹತ್ರ ಹಾಗೆ ಹೇಳಿನೇ, ನಾನು ಇರ್ತೀನಿ. ಈಗ ನಾಳೆ ಎಲ್ಲಿ ಹೋಗ್ಬೇಕು ಎಲ್ಲ ಸರಿ ಮಾಡಿ ಹೇಳಿ ಮರಯ್ಯ. ಒಂದು ಕೆಲಸ ಮಾಡ್ತೀನಿ ಅವನಿಲ್ಲ, ಮಾತ್ರ ಗುಂಡಪ್ಪಣ್ಣನ ಬೈಕ್ ಬೇಡ. ಗುಂಡಪ್ಪಣ್ಣನ ಬೈಕ್ ಮಾತ್ರ ಬೇಡ ಮರಯ್ಯ. ಅವರು ಓಡಿಸೋದು ಒಂಥರ ಕುಗೂರ್ತ ಹೋದಂಗೆ ಆಗ್ತದೆ. ನಂಗೆ ಹಿಂದಕ್ಕೆ ಕೂರಕ್ಕಾಗಲ್ಲ. ಅಲ್ಲ, ನಿಮ್ಮ ಬೈಕೆ ತೊಗೊಂಡು ಹೋಗ್ರಿ, ಅದಕ್ಕೆ ಯಾಕೆ ಹಂಗೆ ಮಾಡ್ತೀರಿ? ಓ ಮರ, ಮರ್ತೇ ಹೋಗ್ಯದ ನೋಡಿ ಇಲ್ಲಿ. ಎಂತ ಪಲ್ಲವಿಗೆ ಫೋನ್ ಮಾಡಕ್ಕ? ಏನು ನೀನೊಂದು ಮಾಡೋದು ನೋಡಿದ್ರು ಅನಿಲ, ಅಷ್ಟು ತಡೆದು ಹೋಗಿದ್ದೇನು ಮರಯ್ಯ? ಸ್ವಲ್ಪ ಹೊತ್ತು ಬಿಟ್ಟು ಮಾಡಂಗಿಲ್ಲ? ರಾಜ್ಯಕ್ಕಿಲ್ಲಿದ್ದವ್ ನೀನೇ ಸೈ. ಥೋ ಪಾಪಣ್ಣಣ್ಣ, ಸುಮ್ಮನಿರಿ. ನಿಮಗುಂದು ಅದೇ ಗೀರ. ಪಲ್ಲವಿಗೆ ಫೋನ್ ಮಾಡೋಕ್ಕೇನು ಅಲ್ಲಪ್ಪ. ನಿಮ್ಗೆ ಅವತ್ತು ಮೊನ್ನೆ ಹೇಳಿದ್ನಲ್ರಿ, ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್, ಅದರಲ್ಲಿ ಮಹಾಭಾರತದ ಮಹಿಳಾ ಪಾತ್ರಗಳು ಅಂಥೇಳಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ರೀ. ಈಗ ಗಂಗಾ ಮಾತೆ ಸುದ್ದಿ ಹೇಳ್ತಾ ಇದ್ದಾರೆ. ಕೆಲವೊಂದೆಲ್ಲ ನಂಗೆ ಗೊತ್ತೇ ಇರಲಪ್ಪ. ನಿನ್ನೆ ಬಿಟ್ಟರೆ ಇವತ್ತು ಒಂದು ವಿಡಿಯೋ ಬಿಡ್ತಾರೇನೋ. ಅಷ್ಟು ಜ್ಞಾನ ಮಾಡ್ಕೊಂಡಿನಿ. ಇವತ್ತು ಪಾರ್ವತಿಗೆ ಒಂಚೂರು ತೋರಿಸ್ಬೇಕು ಅಂತ ಅವ್ರಿಗೆ ಭಾಳ ಇಷ್ಟ ಆಗ್ತದೆ. ನೀವೊಂದು ಕೆಲಸ ಮಾಡಿ, ಶಾರದಕ್ಕನ ಫೋನಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹೇಳ್ತೀನಿ. ಓ ಇಲ್ರಿ ಅನಿಲಣ್ಣ, ನಾನು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿನಿ. ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅಲ್ಲನಾ, ಎಂಥದ್ದು ಅಮೂಲ್ಯ ಆಪ್ತ ಕತೆ ವಿಚಾರಗಳ ಸರಣಿ ಅಂತ ಇದೆ. ನಾನು ಮಾಡ್ಕೊಂಡಿನಿ, ಭಾಳ ಚೆನ್ನಾಗಿ ಗೊತ್ತಾದೆ ಮಾತ್ರ. ಅಲೇಸಿದ್ರಾ? ಅಮೂಲ್ಯ ಆಪ್ತ ಕಥೆ ವಿಚಾರಗಳ ಸರಣಿ, ಇಲ್ಲ ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅಂತಾರು ಆಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಿನಾ ವಿಡಿಯೋ ನೋಡಿ, ಭಾಳ ಚೆನ್ನಾಗತ್ತೆ ಆಯ್ತಾ? ಹೋಯ್ ಅನಿಲಣ್ಣ, ಅದನ್ನ ನೋಡ್ತಾ ಕಡೆಗೆ ನಮ್ಮ ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ ನೋಡೋದು ಬಿಟ್ಟಾರು. ಅದನ್ನು ಹೇಳಿ ಮತ್ತೆ. ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ನು ನೋಡಿ ಆಯ್ತಾ? ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡರಲ್ಲೂ ವಿಡಿಯೋಗಳನ್ನೆಲ್ಲ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆಯ್ತಾ?